ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಮದುವೆಯಾದ ನಂತರ ಹೆಂಡತಿಯ ಹಳೆ ಲವ್ ತಿಳಿದುಕೊಂಡ ಗಂಡ ಹೇಗೆ ತನ್ನ ಹೆಂಡತಿಯನ್ನ ಪ್ರೀತಿಯಿಂದ ಜೀವನ ಬದಲಾಯಿಸಿದನು ಎಂಬುದು ಈ ಕಥೆಯಾಗಿದೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅಭಿಷೇಕ್ ಅವನು ತುಂಬಾ ಒಳ್ಳೆಯವನು, ನೋಡಲು ಕೂಡ ಸುಂದರವಾಗಿದ್ದ. ಅವನ ಪೇರೆಂಟ್ಸ್ ಅವನಿಗೆ ಮದುವೆ ಫಿಕ್ಸ್ ಮಾಡಿದ್ರು. ಅವನು ಮದುವೆಯಾಗುವ ಹುಡುಗಿಯ ಹೆಸರು ಅನನ್ಯ. ಸುಂದರವಾಗಿದ್ದಳು, ಆದರೆ ತುಂಬಾ ಮೌನಿ. ಮದುವೆಯೂ ಆಯಿತು. ಆದರೆ ಇಬ್ಬರು ಸ್ಟ್ರೇಂಜರ್ಸ್ ತರ ಇದ್ರು. ಮದುವೆ ನಂತರ ಅನನ್ಯ ತುಂಬಾ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದಳು. ಹೆಚ್ಚು ಮಾತನಾಡ್ತಿರ್ಲಿಲ್ಲ. ರಾತ್ರಿ ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತಿದ್ಲು. ಫೋನ್ಗೆ ಲಾಕ್ ಹಾಕಿದ್ಲು. ಅಭಿಷೇಕ್ಗೆ ಡೌಟ್ ಬರೋದಕ್ಕೆ ಶುರುವಾಯಿತು. ಒಂದು ದಿನ ಅಭಿಷೇಕ್ ಅವಳನ್ನು ಕೇಳಿದ, ನಿನಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಅನನ್ಯ ಹೇಳಿದಳು, ಇಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ಏನೋ ಹಿಡನ್ ಸೀಕ್ರೆಟ್ ಇತ್ತು. ಅದನ್ನು ಅಭಿಷೇಕ್ ಗಮನಿಸಿದ. ಒಂದು ರಾತ್ರಿ ಅಭಿಷೇಕ್ ಎದ್ದು ನೋಡಿದಾಗ ಅನನ್ಯ ಮನೆಯಲ್ಲಿ ಇರಲಿಲ್ಲ. ಅವನು ಅವಳನ್ನು ಹುಡುಕಲು ಹೊರಟನು. ಅವನು ಅವಳನ್ನು ಒಂದು ಹಳೆಯ ಮನೆಯ ಹತ್ತಿರ ನೋಡಿದ. ಅಭಿಷೇಕ್ಗೆ ಶಾಕ್ ಆಯಿತು. ಅನನ್ಯ ಯಾರದೋ ಜೊತೆ ಮಾತನಾಡುವಂತೆ ಅನಿಸುತ್ತಿತ್ತು, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅಭಿಷೇಕ್ಗೆ ಶಾಕ್ ಆಯಿತು. ಮುಂದಿನ ದಿನ ಅವನು ಅನನ್ಯಳನ್ನ ಕೇಳಿದ, ನೀನು ಯಾರ ಜೊತೆ ಮಾತಾಡ್ತಿದ್ದೆ? ಅನನ್ಯ ಅಳುತ್ತಾ ಹೇಳಿದಳು, ನಾನು ನಿಮಗೆ ಹೇಳಲಿಲ್ಲ. ನನಗೆ ಒಂದು ಪಾಸ್ಟ್ ಇದೆ. ನಾನು ಹಿಂದೆ ಒಬ್ಬನನ್ನ ಪ್ರೀತಿಸುತ್ತಿದ್ದೆ, ಆದರೆ ಅವನು ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದಾನೆ. ಆದರೆ ಅದನ್ನು ಅವಳು ಇನ್ನೂ ಮರೆತಿರಲಿಲ್ಲ. ಅವಳು ಆ ಜಾಗಕ್ಕೆ ಹೋಗಿ ಅವನ ಜೊತೆ ಮಾತನಾಡುವಂತೆ ಫೀಲ್ ಮಾಡ್ತಾ ಇದ್ಲು. ಅಭಿಷೇಕ್ ಇದನ್ನು ಕೇಳಿ ಒಳಗೆ ಕುಸಿದನು. ಹಾಗಾದರೆ ನಾನು ಅವಳ ಜೀವನದಲ್ಲಿ ಯಾರು? ಆದರೆ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ನಾನು ಅವಳ ಪಾಸ್ಟ್ ಜೊತೆ ಫೈಟ್ ಮಾಡೋದಿಲ್ಲ. ಅದನ್ನು ಮರೆತು ಅವಳ ಫ್ಯೂಚರ್ ಆಗ್ತೀನಿ. ಅಭಿಷೇಕ್ ಅವಳಿಗೆ ಕೇರ್ ತೋರಲು ಶುರು ಮಾಡಿದ. ಅವಳ ಜೊತೆ ಸಮಯ ಕಳೆಯುತ್ತಾ ಅವಳ ನೋವನ್ನು ಅರ್ಥ ಮಾಡಿಕೊಂಡ. ಒಂದು ದಿನ ಅನನ್ಯ ಅಳುತ್ತಾ ಹೇಳಿದ್ದು, ನನಗೆ ಮುಂದೆ ಸಾಗೋಕೆ ಭಯವಾಗ್ತಿದೆ ಅಭಿ. ಅಭಿಷೇಕ್ ಹೇಳಿದ, ನಾನು ಇದ್ದೀನಿ, ನೀನು ಈಗ ಒಬ್ಬಳಲ್ಲ. ಕಾಲ ಕಳೆದಂತೆ ಅನನ್ಯ ನಿಧಾನವಾಗಿ ಪಾಸ್ಟ್ ಮರೆತಳು. ಅಭಿಷೇಕ್ ಮೇಲೆ ನಿಜವಾದ ಪ್ರೀತಿ ಹುಟ್ಟಿತು. ಒಂದು ದಿನ ಅನನ್ಯ ಹೇಳಿದ್ಲು, ನೀನು ನನ್ನ ಜೀವನವನ್ನ ಮತ್ತೆ ಶುರು ಮಾಡಿಸಿದ್ದೀಯ. ನಾನು ನಿನಗೆ ಯಾವಾಗಲೂ ಋಣಿಯಾಗಿರುತ್ತೇನೆ. ಅಭಿಷೇಕ್ ನಗುತ್ತಾ ಹೇಳುತ್ತಾನೆ, ಹಳೆಯದನ್ನೆಲ್ಲ ಮರೆತು ಮುಂದೆ ಸಾಗೋಣ. ಎಂದೆಂದಿಗೂ ನಾನು ನಿನ್ನ ಜೊತೆಗಿರುವೆ. ನಿಜವಾದ ಪ್ರೀತಿ ಅಂದ್ರೆ ಒಬ್ಬರ ಪಾಸ್ಟ್ ಅಕ್ಸೆಪ್ಟ್ ಮಾಡಿ ಮುಂದಿನ ಜೀವನಕ್ಕೆ ಸಾಗೋದು. ಪ್ರೀತಿಯಿಂದ ಮುಂದೆ ಸಾಗಿದರೆ ಬದುಕು ಸುಂದರವಾಗಿರುತ್ತೆ. ಹಳೆಯದನ್ನೆಲ್ಲ ಮರೆತು ಅವರಿಬ್ಬರು ಸುಖವಾಗಿ ಜೀವನ ಸಾಗಿಸಿದರು. ಈ ಕಥೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.